ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತರಗತಿಯ ಮೇಲ್ಚಾವಣಿ ಪದರು ಕುಸಿದು ಬಿದ್ದು ಪಾಠ ಕೇಳುತ್ತಿದ್ದ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ವಿದ್ಯಾರ್ಥಿನಿಯರಾದ ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಮತ್ತು ದಿವ್ಯಾಗೆ ಗಾಯಗಳಾಗಿದ್ದು ಸದ್ಯ ಅವರನ್ನು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಮೇಲ್ಚಾವಣಿ ಕುಸಿಯುತ್ತಿದ್ದಂತೆಯೇ ವಿದ್ಯಾರ್ಥಿನಿಯರು ಜೀವಭಯದಿಂದ ಚೆಲ್ಲಾಪಿಲ್ಲಿಯಾಗಿ ಓಡುತ್ತಿರುವ ಭೀಕರ ದೃಶ್ಯಗಳು ಕಾಲೇಜಿನ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ಟ್ರಾಮಾ ಕೇರ್ ಸೆಂಟರ್ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಲಬುರಗಿಯ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ಇವತ್ತು ಅಲ್ಲಿ ಆಗಿರುವಂಥ ಘಟನೆಯಿಂದ ಕ್ಲಾಸಸ್ ನಡೀಬೇಕಾದಂಥ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ಮೇಲೆ ಇರುವಂಥ ಮೇಲ್ಛಾವಣಿಯಿಂದ ಇವತ್ತು ಅಲ್ಲಿ ಅದನ್ನು ಬಿದ್ದಿದ್ದಕ್ಕಾಗಿ ಇವತ್ತು ಸುಮಾರು 5 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ಅದರಿಂದ ಅವರಿಗೆ ಪೆಟ್ಟಾಗಿದೆ. ಅದರಲ್ಲಿ 3 ಜನ ಇವತ್ತು ನಮ್ಮ ಟ್ರಾಮಾ ಸೆಂಟರ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನು ಭೇಟಿಯಾಗಿ ಡಾಕ್ಟರ್ಸಿಗೂ ಕೂಡ ಮಾತನಾಡಿ ಅವರಿಗೆ ಸರಿಯಾದಂಥ ಚಿಕಿತ್ಸೆ ಇವತ್ತು ಸರ್ಕಾರ ಒದಗಿಸಿ ಅವರಿಗೆ ಬೇಗ ಗುಣಮುಖರಾಗಬೇಕು ಅಂತ ಹೇಳಿನೂ ಕೂಡ ಇವತ್ತು ಇಲ್ಲಿ ಸಂಬಂಧಪಟ್ಟಂಥ ಡಾಕ್ಟರ್ಸಿಗೆ ಮಾತನಾಡಿದ್ದೇನೆ. ಅಲ್ಲೇನೋ ಆ ಶಾಲೆ ಕಾಲೇಜ್ ಕಟ್ಟುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಲೋಪ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ತಕ್ಷಣದಲ್ಲಿ ಕ್ರಮವನ್ನು ಜರುಗಿಸಬೇಕು ಮತ್ತು ಅಲ್ಲಿನ ಪ್ರಿನ್ಸಿಪಾಲರು ಕೂಡ ಇವತ್ತು ಎಲ್ಲ ಕ್ಲಾಸ್ ರೂಮ್ಗಳು ಸರಿಯಾದಂಥ ರೀತಿಯಲ್ಲಿ ಅಲ್ಲಿ ಇದ್ದಾವೋ ಇಲ್ಲೋ ಅದನ್ನು ಏನು ರಿಪೇರಿ ಮಾಡಬೇಕಾಗಿದೆನೋ ಅಥವಾ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಶೀಘ್ರದಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸನೂ ಕೂಡ ಇವತ್ತಿನ ದಿವಸ ಅವ್ರು ಮಾಡಬೇಕಾಗಿದೆ. ಮತ್ತೊಮ್ಮೆ ಆ ವಿದ್ಯಾರ್ಥಿನಿಯರಿಗೆ ಇವತ್ತು ಬೇಗ ಗುಣಮುಖರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಮಳೆಗಾಲ ಬರೋಕ್ಕಿಂತ ಮುಂಚೆ ಯಾಕೆ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಅಂತಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆನೋ ಅಥವಾ ಏನೋ ಆ ಒಂದು ಕೆಲಸದ ಗುಣಮಟ್ಟ ಸರಿಯಾದ ರೀತಿಯಿಂದ ಆಗ್ತಾ ಇಲ್ಲೋ ಅಂತ ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ. ನಾವು ಮೊನ್ನೆ ತಾನೇ ನೋಡಿದೆವು ಇತ್ತೀಚಿನ ದಿನಗಳಲ್ಲಿ ಕೇವಲ ಹೆಚ್ಚು ಗಾಳಿ ಬಂದಾಗ ನಮ್ಮ ಏನು ಕಟ್ಟಡ ಪಾರ್ಕಿಂಗ್ನಲ್ಲಿರುವಂಥ ಎಲ್ಲ ಏನು ಕೆಲಸ ಮಾಡಿದ್ರು ಲ್ಯಾಂಡ್ ಆರ್ಮಿ ವತಿಯಿಂದ ಅದು ಪೂರ್ತಿ ಬಿದ್ದೋಗ್ಬಿಟ್ಟಿದೆ. ಈ ರೀತಿ ಭಾಳ ಕಳಪೆ ಕಾಮಗಾರಿ ಇವತ್ತಿನ ದಿವಸ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಕ್ಷಣದಲ್ಲಿ ನಮ್ಮ ಅಧಿಕಾರಿಗಳು ಜಾಗ್ರತೆಯನ್ನು ವಹಿಸಿ ಮಳೆಗಾಲ ಬರೋಕ್ಕಿಂತ ಮುಂಚೆ ಎಲ್ಲ ಏನು ಸರ್ಕಾರಿ ಕಟ್ಟಡಗಳಿದ್ದಾವೆ, ಎಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಥವಾ ಸಾರ್ವಜನಿಕರು ತಿರುಗಾಡ್ತಾ ಇದ್ದಾರೆ, ಸಾರ್ವಜನಿಕರು ಹೋಗೋದು ಬರೋದು ಜಾಸ್ತಿ ಇರುವಂಥ ಕಟ್ಟಡಗಳಲ್ಲಿ ತಕ್ಷಣದಲ್ಲಿ ಅದನ್ನು ರಿಪೇರಿಯನ್ನು ಮಾಡಿಸಬೇಕು ಮತ್ತು ಎಲ್ಲಿ ತೊಂದರೆ ಇದೆ ಅಂಥದ್ದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸರಿಯಾಗಿ ಮಾಡಿಸುವಂಥದ್ದು ಇವತ್ತು ಆಗಬೇಕಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.